ರೈತ ಧ್ವನಿ ಸೀರೀಸ್ 4ಗೆ ನಿಮ್ಗೆ ಸ್ವಾಗತ. ನಮ್ಮ ಟೊಮೊಟೊ ಬೆಲೆಯಲ್ಲಿ ಚೂತ ಹುಳುಗಳು ತುಂಬಾ ಜಾಸ್ತಿ ಆಗ್ತಿದೆ ಮೇಡಮ್. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಏನಾದ್ರು ಸಲಹೆ ಕೊಡಕ್ಕಾಗತ್ತಾ? ನಿಮ್ ಟೊಮ್ಯಾಟೊ ಬೆಳೆ ಹಸಿರಾಗಿ ಆರೋಗ್ಯಕರವಾಗಿ ಕಾಣ್ತಾ ಇರ್ಬೋದು, ಆದ್ರೆ ನಿಮ್ ಕಣ್ಗೆ ಕಾಣದೇ ಇರೋ ಶತ್ರು ಬೆಳೆಗಳನ್ನ ಒಳಗಡೆಯಿಂದನೇ ಹಾಳು ಮಾಡ್ತಾ ಇದೆ. ಹೌದು, ನಾನ್ ಮಾತಾಡ್ತಾ ಇರೋದು ಚೂತ ಹುಳುಗಳ ಬಗ್ಗೆ. ಇವು ಎಲೆ, ಕಾಂಡ ಹಾಗೂ ಟೊಮ್ಯಾಟೊ ಹಣ್ಣುಗಳ ಮೇಲೆ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆ ಹೊಡೆದು ಮರಿ ಹುಳುಗಳು ಹೊರ ಬಂದಾಗ ಅವು ಎಲೆ, ಕಾಂಡ ಮತ್ತು ಹಣ್ಣುಗಳನ್ನು ಕೊರೆದು ಒಳಗಿನಿಂದ ತಿನ್ನುತ್ತದೆ ಹಾಗೂ ತೀವ್ರ ಹಾನಿಯನ್ನು ಉಂಟು ಮಾಡುತ್ತದೆ. ಈ ಹುಳು ಹಣ್ಣುಗಳ ಒಳಗೆ ಇರುವುದರಿಂದ ಅವುಗಳ ದಾಳಿ ನಮಗೆ ಗೊತ್ತಾಗುವುದಿಲ್ಲ. ತೀವ್ರ ನಷ್ಟ ಉಂಟಾದಾಗ ನಮಗೆ ಹುಳುಗಳು ಇದ್ದಾವೆ ಅಂತ ಗೊತ್ತಾಗೋದು. ಈ ಟೂಟ ಹುಳುಗಳ ದಾಳಿಯ ಲಕ್ಷಣವು ನಮಗೆ ರಂಗೋಲಿ ಹುಳುಗಳ ದಾಳಿಯ ಲಕ್ಷಣದಂತೆ ಕಾಣುತ್ತದೆ. ಅದರ ಜೊತೆಗೆ ಹಣ್ಣುಗಳ ಮೇಲೆ ಪಂಚರ್ ಮಾರ್ಕ್, ಕಾಯಿ ಆಕಾರವನ್ನು ಕಳೆದುಕೊಳ್ಳುವುದು, ಕಾಯಿಯ ಮೇಲೆ ರಂಧ್ರಗಳು ಇವೆಲ್ಲವನ್ನು ಗಮನಿಸಬಹುದು. ಕೆಮಿಕಲ್ಸ್ ಅನ್ನು ಬಳಸುವ ಮುನ್ನ ಕೀಟ ದಾಳಿಯನ್ನು ತಡೆಯುವುದು ತುಂಬಾ ಒಳ್ಳೆಯದು. ಕೀಟಗಳ ಜೀವನ ಚಕ್ರವನ್ನು ಮುರಿಯಲು ಟೊಮ್ಯಾಟೊ ಬೆಳೆ ನಂತರ ದ್ವಿದಳ ಧಾನ್ಯಗಳು ಅಥವಾ ಕೋಸು ಬೆಳೆಗಳನ್ನು ಬೆಳೆಯಿರಿ. ಹುಳುಗಳ ದಾಳಿಯನ್ನು ತಡೆಯಲು ಸೋಂಕಿತ ಎಲೆಗಳು ಹಾಗೂ ಹಣ್ಣುಗಳನ್ನು ತೆಗೆದುಹಾಕಿ ನಾಶ ಮಾಡಿ. ಎಕರೆಗೆ 8 ರಿಂದ 10 ಫೆರೋಮೆನ್ ಟ್ರಾಪ್ಸ್ ಮತ್ತು ಟೂಟಾ ಅಬ್ಸಲ್ಯೂಟಾ ಲೂರ್ಗಳ ಬಲೆಗಳನ್ನು ಬಳಸಿ. ಇವ್ ಯಾವ ಕ್ರಮಗಳನ್ನು ಫಾಲೋ ಮಾಡಕ್ಕಾಗಿಲ್ಲ ಅಂದ್ರೆ ಹಾಗೂ ಈಗಾಗಲೇ ಹುಳುಗಳ ದಾಳಿ ಇದೆ ಅಂದ್ರೆ ಬೆನಿವಿಯಾ ಕೀಟನಾಶಕ ಎಕರೆಗೆ 360 ml ಅಥವಾ ಡೆಲಿಗೆಂಟ್ ಕೀಟನಾಶಕ ಎಕರೆಗೆ 150 to 180 ml ಅನ್ನು ಬಳಸಿ. ಟೊಮ್ಯಾಟೊ ರೈತರೆ ನೆನ್ಪಿಡಿ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತಡೆಗಟ್ಟುವ ಕ್ರಮಗಳನ್ನು ಕೈಗೊಂಡು ನಿಮ್ಮ ಇಳುವರಿಯನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಾದ್ರೆ ಟೂಟಾ ಅಂತ ಕಮೆಂಟ್ ಮಾಡಿ. ಮುಂದಿನ ಸೋಮವಾರ ಮತ್ತೆ ಸಿಗೋಣ.